ಎಚ್ ಡಿ ಕುಮಾರಸ್ವಾಮಿ ಅವ್ರದ್ದು ಎಚ್ ಡಿ ಕುಮಾರಸ್ವಾಮಿ ಅವ್ರದ್ದು ಏನಿದಾರಲ್ಲ, ನಾವು ಹೆಂಗೆ ಉಳಿದವ್ರದ್ದೆಲ್ಲನೂ ತಂದಿದ್ದೇವೆ. ಸ್ಪಷ್ಟವಾಗಿ ಕೇತಗಾನಹಳ್ಳಿಯೊಳಗೆ ಬಿದಡಿ ಅಂತೇನು ಹೋಬಳಿ ಇದೆ, ರಾಮನಗರ ಜಿಲ್ಲೆ ತಾಲೂಕದೊಳಗೆ, ಅಲ್ಲಿಯ ಅಸಿಸ್ಟೆಂಟ್ ಕಮಿಷನರೇ ಬರೆದಿದ್ದಾರೆ 200 ಎಕರೆ ಜಮೀನನ್ನು, 110 ಎಕರೆ ಗೋಮಾಳ, ಉಳಿದು SC ST ಬಡ ಜನರು ಇದನ್ನು ಕಬಳಿಸಿಕೊಂಡು ಇವರ ತಂದೆಯ ಹೆಂಡತಿಯ ತಂಗಿ, ದೇವೇಗೌಡರ ಹೆಂಡತಿಯ ತಂಗಿ ಸಾವಿತ್ರಮ್ಮನ ಹೆಸರು ಮಾಡಿ ಅವರು ನಿರ್ಗತಿಕರಿಗೆ ಮಾತ್ರ ಗೋಮಾಳ ಕೊಡ್ತಾರೆ. ಅದನ್ನು ಇವರು 20 ಎಕರೆ ಹೊಡೆದಿದ್ದಾರೆ. ಸಾವಿತ್ರಮ್ಮ 20 ಎಕರೆ ಹೊಡೆದಿದ್ದನ್ನು ಇವರಿಗೆ ದಾನ ಮಾಡಿದ್ದಾರೆ. ಅದು ಇಷ್ಟು ಹೊಲಸಿದೆ ಅಲ್ಲ ನನ್ನ ಅಭಿಪ್ರಾಯದೊಳಗೆ. ಈಗ ಹಂಗೆ ನಾನು ಸಿದ್ದರಾಮಯ್ಯವರ ಬಗ್ಗೆ ನೈತಿಕತೆಯನ್ನು ಹೇಳಿದಿಲ್ಲ. ಇವರಿಗೇನಾದರೂ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಇವರು ಮುಖ್ಯಮಂತ್ರಿಯಾಗಿ ಇವರು ಕೆಲಸ ಮಾಡಿದ್ದಾರೆ, ಈಗ ಯೂನಿಯನ್ದೊಳಗಿದ್ದಾರೆ. ಇವರು ಅದನ್ನು ಯಾರ್ಯಾರಿದ್ದಾರೆ ಗೋಮಾಳ ಜಮೀನನ್ನು ಸರ್ಕಾರಕ್ಕೆ ವಾಪಸ್ ಕೊಡಬೇಕು, SC ST ಅವ್ರನ್ನ ವಾಪಸ್ ಕೊಟ್ಟು ಅವ್ರು ಮಾಡಬೇಕು. ಈ ರೀತಿ ಕಬಳಿಸಿದ ಜಮೀನಿನ ಮೇಲೆ ನೀತಿವಂತರು ಸಾರ್ವಜನಿಕ ಜೀವನದೊಳವರು ಇರಬಾರ್ದು. ಈಗ ಹಂಗೆ ಪ್ರಜ್ವಲ ನಾಶಿಗೇಡಿನ ಯಾರಿದ್ದಾರೆ? ನಡ್ಡಾ ಇದ್ದಾರೆ, ರಾಜಕೀಯ ಅಧ್ಯಕ್ಷ, ಪ್ರಧಾನಮಂತ್ರಿ ಅಮಿತ್ ಶಾ ಸಾಕಷ್ಟು ಪ್ರಭಾವ ಇದೆ. ಇಲ್ಲಿ ಯಾರಿದ್ದಾರೆ? ದೇವೇಗೌಡ್ರೆ JDS ನ್ಯಾಷನಲ್ ಪ್ರೆಸಿಡೆಂಟ್ ಇದ್ದಾರೆ, ಎಚ್ ಡಿ ಕುಮಾರಸ್ವಾಮಿ ಸ್ಟೇಟ್ ಲೆವೆಲ್ ಪ್ರೆಸಿಡೆಂಟ್ ಇದ್ದಾರೆ. ಇವರು ಅಂಥ ಹೊಲಸ ಸೆಕ್ಷುವಲ್ ಪ್ರೆಡೇಟರ್ಗೆ ಟಿಕೆಟ್ ಕೊಡ್ತಾರಂದರೆ ಇದಕ್ಕಿಂತ ನಾಚಿಕೆಗೇಡ್ತನ ಏನಿದೆ? ಅವರ ತಂದೆನೇ ಹೇಳ್ತಾನೆ ರೇವಣ್ಣ, ಇವರೇನೋ ಎಷ್ಟೋ ವರ್ಷಗಳಿಂದ ಇದು ಹೊಸದಲ್ಲ ಅಂತ. ಹೊಸದಿಲ್ಲ ಅಂದರೆ BJP ಇವ್ರಿಗೆ ಗೊತ್ತಿದ್ರೆ ಅದರ ಮುಖ್ಯಸ್ಥರು ಯಾಕೆ ಇವ್ರಿಗೆ ಟಿಕೆಟ್ ಕೊಟ್ಟರು? ಆದರೆ ನಾವು ಏನು ಅಂತ ಅದರ ಬಗ್ಗೆ ಹೊರಗೆ ತಂದೆವು ಆಸಕ್ತಿ ಇದ್ದವರೆಲ್ಲರೂ. ಅದರಿಂದ ಅವನು ಸೋಲಿಸಿದ್ರು ಅದು ಜನತೆಗೆ ಸಲ್ಲುವ ಶ್ರೇಯಸ್ಸು.